ಹೆಲೋ ವಾಟ್ಸ್ಆಪ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಅಂಡ್ ಆಲ್ಸೋ ಐ ಹೋಪ್ ದಿಸ್ ನ್ಯೂ ಇಯರ್ ಬ್ರಿಂಗ್ಸ್ ಟು ಯು ಲಾಟ್ ಆಫ್ ಗುಡ್ ವಿಶಸ್. ಡಿಜಿಟಲ್ ಮಾರ್ಕೆಟರ್ ಆಗ್ಬೇಕು ಅಂದ್ರೆ ಕ್ವಾಲಿಟೀಸ್ ಇರ್ಬೇಕು. ಯು ನೀಡ್ ಟು ಲುಕ್ ಗುಡ್, ಯು ನೀಡ್ ಟು ಸ್ಪೀಕ್ ಗುಡ್ ಅಂಡ್ ಯು ನೀಡ್ ಟು ಪ್ರೆಸೆಂಟ್ ಗುಡ್ ಅಂಡ್ ಆಲ್ಸೋ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಟೆಕ್ನಿಕಲಿ ಥಿಂಗ್ಸ್. ಸೊ ನೋ ಕಾಂಪ್ರಮೈಸ್ ಇದರಲ್ಲಿ. ಸೊ ಬಟ್ ಆದ್ರೆ ಕಂಪ್ನೀಸ್ಗಳು ನಿಮ್ಮಲ್ಲಿ ಕೆಲವೊಂದು ಕ್ವಾಲಿಟೀಸ್ ಗಳನ್ನ ನೋಡ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳು ಕಲ್ತಿದ ತಕ್ಷಣ ನೀವು ಡಿಜಿಟಲ್ ಮಾರ್ಕೆಟರ್ ಆಗೋಕ್ಕಾಗೋದಿಲ್ಲ. ಸೊ ನೀಡ್ ಟು ಹ್ಯಾವ್ ಸಮ್ ಸಾಫ್ಟ್ ಸ್ಕಿಲ್. ಏನಪ್ಪಾ ಸಾಫ್ಟ್ ಸ್ಕಿಲ್ ಹೇಳ್ತಿದ್ದಾರೆ? ಸಾಫ್ಟ್ ಸ್ಕಿಲ್ ಅಂದ್ರೆ ಏನು? ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಬೇಕಾ, ಟೆಕ್ನಿಕಲ್ ಥಿಂಗ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾ, ಆಲ್ಗರಿದಮ್ ಎಲ್ಲ ಬರಿಬೇಕಾ ಅಂತೆಲ್ಲ ನೀವು ಯೋಚನೆ ಮಾಡ್ತಿರ್ತೀರಾ. ಒಂದು ಸಕ್ಸಸ್ಫುಲ್ ಡಿಜಿಟಲ್ ಮಾರ್ಕೆಟ್ ಆಗ್ಬೇಕು ಅಂದ್ರೆ ನಿಮ್ಗೆ ಎರಡು ತರ ಕ್ವಾಲಿಟೀಸ್ ಇರಬೇಕು. ಒಂದು ಸಾಫ್ಟ್ ಸ್ಕಿಲ್ ಇರಬೇಕು, ಇನ್ನೊಂದು ಹಾರ್ಡ್ ಸ್ಕಿಲ್ ಇರಬೇಕು. ಸೊ ಕೋರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ, ಜಾಬ್ ಸಿಕ್ಕಿದ ತಕ್ಷಣ ನೀವು ಎಲ್ಲವನ್ನೂ ಕಲಿಯಕ್ಕಾಗೋದಿಲ್ಲ. ಪ್ರಾಕ್ಟಿಕಲಿ ಮಾಡಿದಾಗಲೇ ತುಂಬಾ ವಿಷಯಗಳನ್ನ ತಿಳ್ಕೊತೀರಾ. ಜೊತೆಗೆ ನಿಮ್ಗೆ ಹಾರ್ಡ್ ಸ್ಕಿಲ್ ಜೊತೆಗೆ ಸಾಫ್ಟ್ ಸ್ಕಿಲ್ ಇದ್ರೆ ಇಟ್ ವಿಲ್ ಬಿ ವಂಡರ್ಫುಲ್. ಸೊ ಅದಕ್ಕೆ ಸಾಫ್ಟ್ ಸ್ಕಿಲ್ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಿರ್ತೀರಲ್ವಾ, ತಪ್ಪದೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸೊ ಸುಮಾರು ಈ ತರ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಡಿಜಿಟಲ್ ಬಗ್ಗೆ, ಡಿಜಿಟಲ್ ಮಾರ್ಕೆಟಿಂಗ್ ವರ್ಲ್ಡ್ ಬಗ್ಗೆ, ಇನ್ನು ಹಲವಾರು ಕೋರ್ಸ್ಗಳ ಬಗ್ಗೆ ನಾನು ಇಲ್ಲಿ ವಿಡಿಯೋಸ್ ಆಗ್ತಾ ಹೋಗ್ತೀನಿ. ಅವೆಲ್ಲವೂ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಇಲ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸುಮಾರು ಈ ತರ ವಿಷಯಗಳನ್ನ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೈಟ್, ಸುಮಾರು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗಳಲ್ಲಿ ಆಮೇಲೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರಿಂದ ನಾನು ಕೆಲವೊಂದು ಸಾಫ್ಟ್ ಸ್ಕಿಲ್ ಅನ್ನ ನಾನು ನಿಮಗೋಸ್ಕರ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಫಸ್ಟ್ ಸಾಫ್ಟ್ ಸ್ಕಿಲ್ ಅಂದ ತಕ್ಷಣ ಕಮ್ಯುನಿಕೇಶನ್. ಸಿ ಕಮ್ಯುನಿಕೇಶನ್ ಇಲ್ಲದೆ ಏನೂ ಇಲ್ಲ. ಇಡೀ ವರ್ಲ್ಡ್ ನಿಂತಿರೋದೇ ಕಮ್ಯುನಿಕೇಶನ್ ಮೇಲೆ. ನೀವು ನಿಮ್ಮ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೆ ಸಿಂಪಲ್, ಅವರು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಸಚ್ ಅ ಥಿಂಗ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೆಲ್ ಇಟ್. ಸೊ ನೀವು ಆದಷ್ಟು ವೆಲ್ ಕಮ್ಯುನಿಕೇಟ್ ಮಾಡ್ಬೇಕಾಗಿ ಬರುತ್ತೆ. ಎಕ್ಸ್ಪೆಷಲಿ ವರ್ಬಲ್ ಆಗಿರ್ಬೋದು, ಇಲ್ಲ ಕಮ್ಯುನಿಕೇಶನ್ ಆಗಿರ್ಬೋದು. ಸೊ ನಿಮಗೆ ಹೇಗೆ ನೀವು ಒಂದು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಇನ್ ರಿಟರ್ನ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಕಾಂಟೆಂಟ್ ಮಾರ್ಕೆಟಿಂಗ್. ಅಂಡ್ ಹೇಗೆ ವರ್ಬಲಿ ನೀವು ಒಂದು ಪ್ರೋಸೆಸ್ ಅನ್ನ, ಒಂದು ಸರ್ವಿಸ್ ಅನ್ನ, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಅನ್ನ ಹೇಗೆ ನೀವು ಒಂದು ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ತೀರಾ ಅನ್ನೋದನ್ನು ಕೂಡ ಹೇಳ್ತೀರಾ. ಅದು ವರ್ಬಲಿ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಪ್ರಿಸೈಸ್ ಅಂಡ್ ಆಲ್ಸೋ ಶುಡ್ ಕನೆಕ್ಟ್ ವಿತ್ ಯೋರ್ ಕ್ಲೈಂಟ್ಸ್ ಅಂಡ್ ಕಸ್ಟಮರ್. ಸೊ ಕಮ್ಯುನಿಕೇಶನ್ ಇಸ್ ದ ಬಿಗ್ಗೆಸ್ಟ್ ಕೀ. ಕಮ್ಯುನಿಕೇಶನ್ಸ್ ಇಲ್ಲ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಎಲ್ಲವನ್ನು ಕಲ್ತರೂ ನೀವು ನಿಮ್ಮನ್ನ ವೆಲ್ ಪ್ರೆಸೆಂಟ್ ಮಾಡಕ್ ಆಗೋದಿಲ್ಲ. ಸೊ ಬೆಟರ್ ಹ್ಯಾವ್ ಅ ಸ್ಟ್ರಾಂಗ್ ಕಮ್ಯುನಿಕೇಶನ್ ಅಂಡ್ ಅಟ್ ಲೀಸ್ಟ್ ಒಂದು ಮ್ಯಾನೇಜಬಲ್ ಕಮ್ಯುನಿಕೇಶನ್ ಇದ್ರೂ ಸಾಕು. ವೆಲ್ ಇಫ್ ಯು ಆರ್ ಏಬಲ್ ಟು ಕನೆಕ್ಟ್ ವಿತ್ ಯೋರ್ ಕ್ಲೈಂಟ್ಸ್ ಅಂಡ್ ಕಸ್ಟಮರ್ಸ್, ಗುಡ್ ಎನಫ್. ಬಟ್ ಎಸ್, ಸುಮಾರು ಜನಗಳಿಗೆ ಥಾಟ್ಸ್ ಇರುತ್ತೆ, ಇಂಗ್ಲಿಷ್ ಗೊತ್ತಿಲ್ಲದೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬಹುದಾ ಅಂತ. ಸಿ ಇನಿಷಿಯಲಿ ಸ್ವಲ್ಪ ಓಕೆ, ಯು ಕ್ಯಾನ್ ಸ್ಟಾರ್ಟ್ ಆಫ್ ವಿತ್, but English has to be there. See, English actually it is very much needed because algorithm ಇರ್ಬೋದು, ಇಲ್ಲಾಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಗೂಗಲ್, ಟೆಕ್ನಿಕಲ್ ಥಿಂಗ್ಸ್ ಇವೆಲ್ಲವೂ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇದೆ. ಅಂಡ್ ನೀವು ಕಲ್ತ್ಕೊಂಡು ನೀವು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಯು ನೀಡ್ ಟು ಹ್ಯಾವ್ ಅ ಇಂಗ್ಲಿಷ್ ನಾಲೆಜ್. ಅಟ್ಲೀಸ್ಟ್ ಸ್ವಲ್ಪ ಇದ್ರೂ ಸಾಕು, ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಹೋಗ್ತಾ ಹೋಗ್ತಾ ದ ಮೋರ್ ಯು ಎಕ್ಸ್ಪ್ಲೋರ್, ಯು ಶುಡ್ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್. ನೀವು ಇಂಗ್ಲಿಷ್ ಮೇಲೆ ನೀವು ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗಿ ಬರುತ್ತೆ. ಬಿಕಾಸ್ ಎಫರ್ಟ್ ಹಾಕಿದ್ರೆ ಮಾತ್ರ ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ವೆಲ್, ಅಲ್ವಾ? ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕರಿಯರ್ ಬೆಳಿಬೇಕು ಅಂದ್ರೆ ಇಂಗ್ಲಿಷ್ ಮಸ್ಟ್ ಅಂಡ್ ಶುಡ್. ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಸಾಕು, ಬಟ್ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಯು ವಿಲ್ ಪಿಕ್ ಇಟ್ ಅಪ್. ಡ್ರೆಸ್ ಕೋಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದ್ಬಿಟ್ಟು ನೀವು ಡಿಜಿಟಲ್ ಮಾರ್ಕೆಟರ್ ಹಾಗೆ ನೀವು ಯಾವುದೋ ನಾರ್ಮಲ್ ಟಿ ಶರ್ಟ್ ಹಾಕೊಂಡು, ಇಲ್ಲ ಯಾವುದೋ ಒಂದು ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ನೀವು ಕ್ಲೈಂಟ್ ಅನ್ನ ಮೀಟ್ ಮಾಡಕ್ ಆಗೋದಿಲ್ಲ, ಅಲ್ವಾ? ಸೊ ಬೆಟರ್ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಡ್ರೆಸ್ ಕೋಡ್. ಸೊ ಬೆಟರ್, ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಮೇಂಟೈನ್ ಅ ವೆಲ್ ಡ್ರೆಸ್ ಕೋಡ್. ಸಿ ಫಾರ್ಮಲ್ಸ್ ಅಲ್ಲಿ ಇದ್ರೆ ವಾವ್. ಸೊ ಯು ಹ್ಯಾವ್ ಟು ಬಿ ಇನ್ ಫಾರ್ಮಲ್ಸ್. ನೀವು ಕ್ಲೈಂಟ್ ಅನ್ನ ಮೀಟ್ ಮಾಡಲಿಲ್ಲ, ಕಸ್ಟಮರ್ ನ ಮೀಟ್ ಮಾಡಿ, ವೆನ್ ಯು ಆರ್ ಟಾಕಿಂಗ್ ಮೋರ್ ಆಫ್ ಅ ಡಿಜಿಟಲ್ ಮಾರ್ಕೆಟಿಂಗ್, ಯು ನೀಡ್ ಟು ಬಿ ವೆಲ್ ಪ್ರೆಸೆಂಟ್. ಆದಷ್ಟು ಫಾರ್ಮಲ್ಸ್ ಅಲ್ಲಿ ಇರಲಿ. ಬಿಕಾಸ್ ಮೋಸ್ಟ್ ಆಫ್ ದ ಡಿಜಿಟಲ್ ಏಜೆನ್ಸೀಸ್ ಆಗಿರ್ಬೋದು, ಐ ಥಿಂಕ್ ಏಜೆನ್ಸಿಗಳಲ್ಲಿ ಕ್ಯಾಶುವಲ್ಸ್ ಅಲೋ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನೀಸ್ಗಳಲ್ಲಿ, ಇಲ್ಲ ಯಾವ್ದಾದ್ರು ಒಂದು MNC ಕಂಪ್ನಿಗಳಲ್ಲಿ ಫಾರ್ಮಲ್ಸ್ ಅಲ್ಲಿ ಇರ್ತಾರೆ. ಅಂಡ್ ಇಟ್ ಇಸ್ ಆಲ್ವೇಸ್ ಗುಡ್ ಟು ಬಿ ಆನ್ ಫಾರ್ಮಲ್ಸ್. ವೆಲ್ ಡ್ರೆಸ್ಡ್ ಅಂಡ್ ವೆಲ್ ಪ್ರೆಸೆಂಟೆಡ್, ಪಕ್ಕ ಇಂಪ್ರೆಸ್ ಆಗ್ತಾರೆ ಹುಡುಗಿರಲ್ಲ, ಕ್ಲೈಂಟ್. ಅಂಡ್ ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ ನನ್ನ ಫೇವ್ರೆಟ್, ದಟ್ ಇಸ್ ಅಡಾಪ್ಟಬಿಲಿಟಿ. ನೀವು ಎಷ್ಟು ಮಟ್ಟಿಗೆ ಅಡಾಪ್ಟ್ ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್ ಪ್ರತಿ ದಿನ ಏನಾದ್ರೂ ಒಂದು ಹೊಸ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ಎಲ್ಲವನ್ನು ನೀವು ತಿಳ್ಕೋಬೇಕು, ಎಲ್ಲವನ್ನು ಕಲ್ತ್ಕೋಬೇಕು ಅಂದ್ರೆ ನೀವು ಅದರಷ್ಟಕ್ಕೆ ನೀವು ಅಡಾಪ್ಟಬಿಲಿಟಿ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಬೇಕು. ಯು ಗಾಟ್ ಬಿ ವೆರಿ ಫ್ಲೆಕ್ಸಿಬಲ್ ಅಂಡ್ ಆಲ್ಸೋ ಯು ಹ್ಯಾವ್ ಟು ಕೀಪ್ ಅಪ್ಡೇಟ್ ಯುವರ್ ಸೆಲ್ಫ್. ಹೊರಗಡೆ ಏನ್ ಟ್ರೆಂಡಿಂಗ್ ನಡೀತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ, ಯಾವ ಬ್ರ್ಯಾಂಡ್ಸ್ ಏನ್ ಮಾಡ್ತಿದ್ದಾರೆ,
ಅದ್ರ ಸುಮಾರು ಕಾಂಪಿಟೇಷನ್ ಅನಾಲಿಸಿಸ್ ನೀವು ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಆಲ್ಸೋ ಫ್ಯೂ ಚೇಂಜಸ್ ಆದಾಗ ಸಡನ್ ಆಗಿ ಫೇಸ್ಬುಕ್ ಆಲ್ಗರಿದಮ್ ಚೇಂಜ್ ಮಾಡ್ತಾರೆ, ಇಲ್ಲ ನ್ಯೂ ಸರ್ವಿಸ್ ನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮಾರ್ಕೆಟಿಗೆ ಬಿಟ್ಟಿದ ತಕ್ಷಣನೇ ಅದಕ್ಕೆ ತಕ್ಕದಂಗೆ ನಿಮ್ಮ ಪ್ರೋಸೆಸ್ ಅಲ್ಲಿ ನಿಮ್ಮ ಮೆಥಡ್ಸ್ ಅಲ್ಲಿ ಯು ನೀಡ್ ಟು ಅಡಾಪ್ಟ್ ದ ಚೇಂಜಸ್, ಮಾಡಿಫೈ ಮಾಡ್ಕೋಬೇಕು. ಸೊ ಇದೆಲ್ಲವೂ ಹಾಗೆ ಮಾಡಬೇಕು ಅಂದ್ರೆ ಯು ನೀಡ್ ಟು ಕೀಪ್ ಅಪ್ಡೇಟ್ ಯುವರ್ ಸೆಲ್ಫ್, ಆಲ್ವೇಸ್ ಕೀಪ್ ಯುವರ್ ಐ ಓಪನ್. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮಾಡಿದ ತಕ್ಷಣ ಡಿಜಿಟಲ್ ಮಾರ್ಕೆಟರ್ ಆಗಲ್ಲ, ಯು ನೀಡ್ ಟು ಹ್ಯಾವ್ ದ ನಾಲೆಡ್ಜ್ ಬಿಕಾಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೆಲ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅದಕ್ಕೆ ಆದಷ್ಟು ನೀವು ಈ ಟ್ರೆಂಡ್ಸ್ ನ ಆಮೇಲೆ ಸುಮಾರು ಪ್ಲಾಟ್ಫಾರ್ಮ್ಸ್ ಗಳಿದಾವೆ, ಸುಮಾರು ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಗಳಿದಾವೆ, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಅಫಿಷಿಯಲ್ ಪೇಜಸ್ ಗಳಲ್ಲಿ ಅವರ ಅಪ್ಡೇಟ್ಸ್ ಗಳಾಗ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ಸುಮಾರು ವ್ಲಾಗರ್ಸ್ ಗಳು ಹೊಸ ಹೊಸ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿರ್ಬೋದು, ಏನ್ ಬಂದಿದೆ, ಯಾವ ಅಪ್ಡೇಟ್ ಇದೆ, ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ. ಅವೆಲ್ಲವೂ ಕೀಪ್ ಅನ್ ಐ ಆನ್ ಇಟ್. ಸುಮ್ಮನೆ ಕೋರ್ಸ್ ಮಾಡಿದ ತಕ್ಷಣ ಅಷ್ಟು ಸಾಕು ಅಂತ ಮಾತ್ರ ನಿಲ್ಲಕ್ ಹೋಗ್ಬೇಡಿ. ಇನ್ನು ಪ್ರತಿದಿನ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ಕಲಿತಾ ಹೋಗ್ಬೇಕು. ಡೋಂಟ್ ಬಿ ಎ ರಿಯಾಕ್ಟಿವ್, ಬಿ ಎ ಪ್ರೊಆಕ್ಟಿವ್. ಸೊ ಪ್ರೊಆಕ್ಟಿವ್ ಅಂತ ಹೇಳಿದ್ರೆ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗೋದು, ಅಂದ್ರೆ ಆತರ ಅಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಡೀತಾ ಇರೋ ಟ್ರೆಂಡ್ಸ್ ಅನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಮೆಥಡ್ಸ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಒಂದು ಒಳ್ಳೆ ಔಟ್ಪುಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ತರೋದು ಡಿಜಿಟಲ್ ಮಾರ್ಕೆಟಿಂಗ್ ಅವರ ಏಮ್ ಆಗಿರುತ್ತೆ. ಅಂಡ್ ಥರ್ಡ್ ಥಿಂಗ್, ಯು ಗಾಟ್ ಬಿ ಕ್ರಿಯೇಟಿವ್. ನೀವು ಕ್ರಿಯೇಟಿವ್ ಆಗಿಲ್ಲ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಲಿಟಲ್ ಬೋರಿಂಗ್ ಆಗ್ಬಿಡುತ್ತೆ ನಿಮ್ಗೆ. ಬಿಕಾಸ್ ಸೋಷಿಯಲ್ ಮೀಡಿಯಾ ಮಾಡೋರಿಗೆ ಆದಷ್ಟು ಎವ್ರಿ ಡೇ ಯು ನೀಡ್ ಟು ಕ್ರಿಯೇಟ್ ನ್ಯೂ. ಸೊ ಪ್ರತಿದಿನ ಟ್ರೈ ಮಾಡಿದ್ರೆ ಎಂಗೇಜ್ಮೆಂಟ್ ಆಗೋದಿಲ್ಲ, ಜೊತೆಗೆ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗೋದಿಲ್ಲ, ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಬೆನಿಫಿಟ್ ಸಿಗೋದಿಲ್ಲ ಬೇಸಿಕ್ಲಿ. ಸೊ ಆದಷ್ಟು ಯು ನೀಡ್ ಟು ಬಿ ವೆರಿ ಕ್ರಿಯೇಟಿವ್ ಫಾರ್ ಸೋಷಿಯಲ್ ಮೀಡಿಯಾ. ಅಂಡ್ ಆಲ್ಸೋ ಕಂಟೆಂಟ್ ರೈಟರ್ ಆದ್ರೂ ಕೂಡ ನಿಮಗೆ ಯು ನೀಡ್ ಟು ರೈಟ್ ವೆರಿ ಕ್ರಿಯೇಟಿವ್ಲಿ, ವೆರಿ ಪ್ರಿಸೈಸ್. ಸುಮ್ಮನೆ ಕತೆ ಹೊಡೆಯೋದಲ್ಲ, ಯು ನೀಡ್ ಟು ಬಿ ವೆರಿ ಪ್ರಿಸೈಸ್ ಅಂಡ್ ಕ್ಲಿಯರ್ ವಿತ್ ಯೋರ್ ಐಡಿಯಾಸ್ ಅಂಡ್ ಮಾರ್ಕೆಟಿಂಗ್ ಗೋಲ್ಸ್. ಸೊ ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್, ಹೇಗಪ್ಪ ನಾನು ಕ್ರಿಯೇಟಿವ್ ಆಗ್ಬೋದು ಅನ್ನೋ ಕ್ವೆಶನ್ಸ್ ಈಗ ಅಲ್ವಾ ಕರೆಕ್ಟ್ ತಾನೆ? ನಂಗೆ ಗೊತ್ತು. ಕ್ರಿಯೇಟಿವ್ ಆಗ್ಬೇಕು ಅಂದ್ರೆ ಎವ್ರಿಬಡಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ ಯೋಚನೆ ಮಾಡೋದ್ರಲ್ಲಿ. ಸೊ ಹೌ ಯು ಕ್ಯಾನ್ ಬಿ ಕ್ರಿಯೇಟಿವ್? ಒನ್ ಇಸ್ ಯು ಹ್ಯಾವ್ ಟು ಬಿ ಓಪನ್ ಫಾರ್ ಎವ್ರಿಥಿಂಗ್. ಪ್ರತಿದಿನ ಒಂದೇ ತರ ಯೋಚನೆ ಮಾಡ್ಬಿಡಿ, ಆದಷ್ಟು ಟ್ರೈ ಟು ಥಿಂಕ್ ಸಮಥಿಂಗ್ ಔಟ್ಸೈಡ್ ದ ಬಾಕ್ಸ್. ನಾನು ಈ ರೀತಿ ಟ್ರೈ ಮಾಡಾಗಿದೆ, ಇನ್ ಬೇರೆ ರೀತಿ ಯಾವ ತರ ಟ್ರೈ ಮಾಡ್ಲಿ ಅದನ್ನ ನೋಡಿ. ಕಾಂಪಿಟಿಷನ್ ಅನಾಲಿಸಿಸ್ ಮಾಡಿ, ನಿಮ್ಮ ಕಾಂಪಿಟರ್ಸ್ ಏನ್ ಮಾಡ್ತಿದ್ದಾರೆ ರೈಟ್ ನಾವು ಅನ್ನೋದನ್ನ ನೋಡಿ. ಮೂರನೇದಾಗಿ ಆದಷ್ಟು ಬ್ರೈನ್ ಸ್ಟಾರ್ಮ್ ಮಾಡಿ. ದೇರ್ ಇಸ್ ಒನ್ ಸೇಯಿಂಗ್, ತುಂಬಾ ದೂರ ಹೋಗ್ಬೇಕು ಅಂದ್ರೆ ಒಬ್ರೇ ಹೋಗಕ್ಕಾಗಲ್ಲ, ಜೊತೆಗೆ ಯಾರಾದ್ರೂ ಇರ್ಬೇಕಲ್ವಾ. ಅದೇ ರೀತಿ ನೀವು ನಿಮ್ಮ ಟೀಮ್ ಜೊತೆ ಕುತ್ಕೊಂಡು ಬ್ರೈನ್ ಸ್ಟಾರ್ಮ್ ಮಾಡಿ ಸುಮಾರು ಐಡಿಯಾಸ್ಗಳು ನಿಮಗೆ ಬರುತ್ತೆ. ಸೊ ಆದಷ್ಟು ಬ್ರೈನ್ ಸ್ಟಾರ್ಮ್ ಸೆಷನ್ ಮಾಡಿ. ನಾಳೆ ಏನೋ ಒಂದು ಇವೆಂಟ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಕೂತ್ಕೊಳ್ಕೊಳಕ್ ಹೋಗ್ಬೇಡಿ, ಪ್ರಾಪರ್ ಒಂದು ಕ್ಯಾಲೆಂಡರ್ ಮಾಡ್ಕೊಂಡು ಅದ್ರ ಪ್ರಕಾರ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಸೊ ಯು ವಿಲ್ ಹ್ಯಾವ್ ಅ ಲಿಟಲ್ ಟೈಮ್ ಅಂಡ್ ಸ್ಪೇಸ್ ಟು ಥಿಂಕ್ ಕ್ರಿಯೇಟಿವ್ ಅಂಡ್ ಆಲ್ಸೋ ಯು ವೋಂಟ್ ಬಿ ಅ ಬರ್ಡನ್. ಅರ್ಜೆಂಟಲ್ಲಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಲ್ವಾ? ಅದಕ್ಕೆ ಆದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಅಂಡ್ ಜೊತೆಗೆ ಆದಷ್ಟು ಕ್ರಿಯೇಟಿವ್ ಆಗಿರೋಂಥ ಪೀಪಲ್. ಸೊ ನಾವು ಒಂದು ರೀತಿ ಬೆಳಿಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾಂಗ್ ಔಟ್ ವಿತ್ ಕ್ರಿಯೇಟಿವ್ ಪೀಪಲ್. ಸೊ ಆದಷ್ಟು ನಿಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹೊಸ ಜನಗಳ ಹತ್ರ ಆದಷ್ಟು ಟ್ರಾವೆಲ್ ಮಾಡಿ. ಸೊ ಇದರ ಸುಮಾರು ವಿಷಯಗಳು ನೀವು ಮಾಡಿದಾಗ, ನಿಮ್ಮ ರುಟೀನಲ್ಲಿ ಅಳವಡಿಸ್ಕೊಂಡಾಗ ಯು ವಿಲ್ ಬಿ ಏಬಲ್ ಟು ಥಿಂಕ್ ಮೋರ್ ಕ್ರಿಯೇಟಿವ್. ಸೊ ದೀಸ್ ಆರ್ ದ methods where you can be creative. Next, teamwork. This is one of the most difficult tasks because digital marketing ಅಲ್ಲಿ ಇರೋರು ಸುಮ್ಮನೆ ಟೈಮ್ ಪಾಸ್ಗೆ ಒಬ್ಬರೇ ಥಿಂಕ್ ಮಾಡ್ಕೊಂಡು ಸರ್ವಿಸ್ ಅನ್ನ ಮಾಡ್ಕೊಂಡಿರಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಇಸ್ relatable, it is connected with your team. So you need to be a good team player. ಒಳ್ಳೆ ಟೀಮ್ ಪ್ಲೇಯರ್ ಆದ ಯು ಕ್ಯಾನ್ ಆರಾಮ್ಸೆ ಸರ್ವಿಸ್ ಅನ್ನ ನೀಟಾಗಿ ಪ್ರೊವೈಡ್ ಮಾಡ್ಬೋದು. ಯು ಕ್ಯಾನ್ ಡೂ ಬೆಟರ್ ಥಿಂಗ್ಸ್ ಅಂಡ್ ಯು ಕ್ಯಾನ್ ಡೂ more creative things if you are a good team player. You need to communicate with the team. You need to connect with your team. Be like a child. ಚೈಲ್ಡ್ ಅಂತ ಹೇಳಿದ ತಕ್ಷಣ ಮಗು ಎಲ್ಲವನ್ನು ನೋಡಿದಾಗ ಹೊಸದಾಗಿ ಕಲಿಬೇಕಾದ್ರೆ ಅದಕ್ಕೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಬೀಂಗ್ ಅ ಡಿಜಿಟಲ್ ಮಾರ್ಕೆಟ್ ಯು ನೀಡ್ ಟು ಬಿ ಎಕ್ಸೈಟೆಡ್ ಆಫ್ ಎವ್ರಿ ನ್ಯೂ ಥಿಂಗ್ಸ್. ಏನೇ ಮಾಡಿದಾಗಲೂ ಅಯ್ಯೋ ಮಾಡ್ಬೇಕಲ್ಲ, ನಾನು ಇದನ್ನ ಮಾಡ್ಬೇಕಲ್ಲ ಅಂತ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಆದಷ್ಟು ಎಕ್ಸೈಟೆಡ್ ಆಗಿರಿ. ಯು ಶುಡ್ ಬಿ ವೆರಿ ಮಚ್ ಎಕ್ಸೈಟೆಡ್. ಬಸ್ ಹಲೋ, ನೀವೇ ಕೇಳಿಸ್ಕೊಳ್ಳಿ. ಫಸ್ಟ್ ಯಾವಾಗಲೂ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಆಮೇಲೆ ಇಂಪ್ಲಿಮೆಂಟ್ ಮಾಡಬೇಕು ಸಿಂಪಲ್ ಆಗಿ. ಅಂಡ್ ನಿಮ್ಮ ಐಡಿಯಾಸ್ಗಳು ತುಂಬಾನೇ ಪ್ರಿಸೈಸ್ ಆಗಿರ್ಬೇಕು. ವೆನೆವರ್ ಯು ಆರ್ ಕಮ್ಯುನಿಕೇಟಿಂಗ್ ಸಮಥಿಂಗ್ ಹ್ಯಾಸ್ ಟು ಬಿ ಪ್ರಿಸೈಸ್. ಸುಮ್ಮನೆ ಏನೋ ಕತೆ ಹೊಡಿಯೋದಲ್ಲ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಟೀಮ್ ಜೊತೆ ಮಾತಾಡಿದಾಗ್ಲೂ ಇಂಟ್ರಾಕ್ಟ್ ಮಾಡಿದಾಗೂ ನಿಮ್ಮ ಐಡಿಯಾಸ್ ಅನ್ನ ಕ್ಲಿಯರ್ ಆಗಿಡಿ ಅಂಡ್ ಬಿ ಪ್ರಿಸೈಸ್ ಸೊ ದಟ್ ಇಟ್ ವೆಲ್ ಕಮ್ಯುನಿಕೇಟೆಡ್, ವೆಲ್ ಅಂಡರ್ಸ್ಟುಡ್.
Alright? And ಮೂರನೇದು ಇನಿಷಿಯೇಟಿವ್ಸ್, ವಿಚ್ ಮೋಸ್ಟ್ ಆಫ್ ದೆಮ್ ಡಸಂಟ್ ನೋ ಅಬೌಟ್ ಇಟ್. ಯಾರು ಕೂಡ ಇನಿಷಿಯೇಟಿವ್ ತಗೊಳ್ಳಲ್ಲ. ಕಡಿಮೆ ಜನ ಇನಿಷಿಯೇಟಿವ್ ತಗೋತಾರೆ. ಒಂದು ಗ್ರೂಪ್ ಅಲ್ಲಿ ನೀವು ನೋಡಿ, ಒಂದು 2-2 ಜನ ಇನಿಷಿಯೇಟಿವ್ ತಗೊಂಡು ಮುಂದೆ ಬರ್ತಾರೆ. ನೀವು ಆದಷ್ಟು ಆಸ್ ಅ ಬೀಯಿಂಗ್ ಅ ಸಕ್ಸಸ್ಫುಲ್ ಡಿಜಿಟಲ್ ಮಾರ್ಕೆಟರ್ ಯು ನೀಡ್ ಟು ಟೇಕ್ ಇನಿಷಿಯೇಟಿವ್ಸ್. ಸೊ ಟೀಮಲ್ಲಿ ನೀವು ಕೆಲವೊಂದು ನಾನು ಮಾಡ್ತೀನಿ ಅಂತ ರಿಸ್ಕ್ ತಗೊಂಡು ನೀವು ಕೆಲವೊಂದು ಇನಿಷಿಯೇಟಿವ್ಸ್ ಗಳನ್ನ ತಗೊಂಡು ಟೀಮ್ ಜೊತೆ ಕಮ್ಯುನಿಕೇಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿ ಬರುತ್ತೆ. ಮಾಡ್ತೀರಲ್ಲ? ಅಂಡ್ ಶೇರ್ ದ ಇನ್ಫಾರ್ಮೇಶನ್ಸ್. ಏನೋ ಒಂದು ಕಲ್ತಾಗ, ಏನೋ ಒಂದು ನೋಡಿದಾಗ ದಯವಿಟ್ಟು ಆ ಇನ್ಫಾರ್ಮೇಶನ್ ಶೇರ್ ಮಾಡಿ. ಸೊ ಯೂಶುವಲಿ ವಾಟ್ಸ್ಆಪ್ ಅಲ್ಲಿ ಆ ವಿಡಿಯೋಸ್, ಈ ವಿಡಿಯೋಸ್, ಆ ಫೋಟೋಸ್ ಎಲ್ಲ ಗ್ರೂಪ್ ಮೆಸೇಜ್ಗಳಲ್ಲಿ, ಗ್ರೂಪ್ ವಾಟ್ಸ್ಆಪ್ ಗಳಲ್ಲಿ ಹಾಕ್ತೀರಾ ಜಸ್ಟ್ ಟು ಎಂಟರ್ಟೈನ್. ಇಲ್ಲ ಗ್ರೂಪ್ ಅಲ್ಲೇ ಯಾರಾದ್ರೂ ಇದ್ರೆ ಅವ್ರನ್ನ ಕಾಲಿಲೆಕ್ಕೋಸ್ಕರ ಏನಾದ್ರು ಒಂದು ಮೀಮ್ಸ್ ಗಳನ್ನ ಹಾಕ್ತಿರ್ತೀರ. ಆದರೆ ಅದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ನೀವು ಎಲ್ಲಾದ್ರೂ ನೋಡಿದಾಗ್ಲೂ ಕೂಡ, ಒಂದು ಅಪ್ಡೇಟ್ ಇದ್ರು ಕೂಡ ಅದನ್ನ ನೀವು ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ, ನಿಮ್ಮ ಟೀಮ್ ಗ್ರೂಪ್ ಗಳಲ್ಲಿ ಹಾಕಿ ಟ್ರೈ ಟು ಶೇರ್ ದ ನಾಲೆಜ್. ಸೊ ಇದರಿಂದ ಏನಾಗುತ್ತೆ, ನಾಲೆಜ್ ಸ್ಪ್ರೆಡ್ ಆಗುತ್ತೆ, ನಿಮ್ಗೆ ಅದ್ರ ಬಗ್ಗೆ ಆ ನಾಲೆಜ್ ನಿಮ್ಗೆ ಮೈಂಡ್ ಅಲ್ಲಿ ಫ್ರೀಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಅಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ಗಳು ಬರುತ್ತೆ. ಎಷ್ಟು ಬಿಕಾಸ್ ವಿ ವರ್ಕ್ ಆನ್ ಅ ನೀಶ್, ಡಿಫ್ರೆಂಟ್ ಕ್ಲೈಂಟ್ಸ್ ಗಳಿಗೆ, ಡಿಫ್ರೆಂಟ್ ಮಾರ್ಕೆಟ್, ಡಿಫ್ರೆಂಟ್ ನೀಶ್ ಗಳಿಗೆ. ನಿಮ್ಮ ಗೋಲ್ ಏನಿದೆಯೋ ಅದ್ರ ಪ್ರಕಾರ ಯು ನೀಡ್ ಟು ಪ್ಲಾನ್ ಯೋರ್ ಮಾರ್ಕೆಟಿಂಗ್ ಥಿಂಗ್ಸ್, ಅಂಡ್ ಯು ನೀಡ್ ಟು ಪ್ಲಾನ್ ಯೋರ್ ಬಜೆಟ್ ಥಿಂಗ್ಸ್, ಯು ನೀಡ್ ಟು ಪ್ಲಾನ್ ಯೋರ್ ಟ್ರ್ಯಾಕಿಂಗ್. ಸುಮಾರು ವಿಷಯಗಳಿದಾವೆ. ಸೊ ಪ್ರಾಬ್ಲಮ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ, ಯಾವುದೋ ಒಂದು ಕ್ಲೈಂಟಿಗೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ ತಕ್ಷಣನೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಪ್ರಾಬ್ಲಮ್ ಅಂಡ್ ಬಿ ಅ ಪ್ರಾಬ್ಲಮ್ ಸಾಲ್ವರ್. ಅಂಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್? ನಿಮ್ಮ ಕಸ್ಟಮರ್ನ, ನಿಮ್ಮ ಕ್ಲೈಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಬೇರೆ ಏನೂ ಇಲ್ಲ. ಸೊ ನಿಮ್ಮ ಕ್ಲೈಂಟಿಗೆ ಏನ್ ಬೇಕು ಅದನ್ನೇ ಕೊಡಿ, ನಿಮ್ಮ ಕಸ್ಟಮರ್ಗೆ ಏನ್ ಬೇಕು ಅದನ್ನೇ ಕೊಡಿ. ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗ್ಬೇಕು ಅನ್ನೋ ಲಾಜಿಕ್ ಇಲ್ಲ. ಸೊ ಅವ್ರಿಗೆ ಏನ್ ಬೇಕು ಅದನ್ನ ನೀವು ಮಾಡಿ. ಸೊ ನಿಮ್ಮ ಕ್ಲೈಂಟ್ ಸ್ಯಾಟಿಸ್ಫೈ ಆಗ್ತಾರೆ, ನಿಮ್ಮ ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫೈ ಆಗ್ತಾರೆ, ನಿಮ್ಮ ಸರ್ವಿಸ್ ಅನ್ನ ಯುಟಿಲೈಸ್ ಮಾಡ್ಕೋತಾರೆ. ಸೊ ಆಲ್ವೇಸ್ ಕಸ್ಟಮರ್ ಇಸ್ ಗಾಡ್, ಯೋಚನೆ ಮಾಡಿ. ರೈಟ್? ಅಂಡ್ ಸೆಕೆಂಡ್ ಇಸ್ ಅಂಡರ್ಸ್ಟ್ಯಾಂಡ್ ಯೋರ್ TG. ಸುಮ್ನೆ ಯಾವುದೋ ಒಂದು ಕ್ಯಾಂಪೇನ್ ಮಾಡೋಕ್ಕೋಸ್ಕರ ಯಾವುದೋ ಒಂದು TGಗೆ ಇರ್ರೆಲೆವೆಂಟ್ ಪೀಪಲ್ ಗಳಿಗೆ ಕೊಟ್ರೆ ಅದು ವರ್ಕೌಟ್ ಆಗಲ್ಲ ಅಲ್ವಾ? ಇಡ್ಲಿ ಇಷ್ಟ ಇರೋರಿಗೆ ಇಡ್ಲಿನ ಕೊಡಿ, ಮಸಾಲೆ ದೋಸೆ ಇಷ್ಟ ಇರೋರಿಗೆ ಮಸಾಲೆ ದೋಸೆ ಕೊಡಿ. ಅರ್ಥ ಆಗ್ತಿದೆಯಲ್ಲ? ಅಷ್ಟೇ. ಅಂಡ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಇರೋರು ಆಲ್ಗರಿದಮ್ಸ್ ನ, ಫೇಸ್ಬುಕ್ ಅನ್ನ, ಗೂಗಲ್ ಆಡ್ಸ್ ಅನ್ನ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ಟ್ರೈ ಅಂಡ್ ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್, ಪ್ರಾಕ್ಟಿಕಲ್ ನಾಲೆಜ್ ಇದ್ದಾಗ ಏನಾಗುತ್ತೆ, ದೇ ಕ್ಯಾನ್ ಟ್ರೈ ನ್ಯೂ ಥಿಂಗ್ಸ್. ಸೊ ಆದಷ್ಟು ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಳ್ಳಿ. ಬಿಕಾಸ್ ಏನಕ್ಕಂದ್ರೆ ಬ್ಲೈಂಡ್ಲಿ ದುಡ್ಡು ಹಾಕಿ ನೀವು ಕ್ಯಾಂಪೇನ್ಸ್ ಅನ್ನ ಮಾಡಿದಾಗ ದುಡ್ಡು ಕಳ್ಕೊಳ್ತಿರೋ ಅಲ್ಲದೆ ನಿಮ್ಗೆ ಔಟ್ಕಮ್ ಬರೋದಿಲ್ಲ. ಸೊ ಆದಷ್ಟು ಆಲ್ಗರಿದಮ್ಸ್ ಹೆಂಗ್ ವರ್ಕ್ ಆಗುತ್ತೆ, ಬಿಕಾಸ್ ಯಾರಿಗೂ ಕೂಡ ಆಲ್ಗರಿದಮ್ಸ್ ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ. ಟ್ರಸ್ಟ್ ಮೀ, ಬಿಕಾಸ್ ಎಲ್ಲವೂ ಯೂಟ್ಯೂಬರ್ಸ್ ಮತ್ತೆ ಅವರು ಇವರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೊಟ್ಟಂತ ಒಂದೊಂದು ಮೆಥಡ್ಸ್. ಬಟ್ ಫೇಸ್ಬುಕ್ ಆಗಲಿ, ಗೂಗಲ್ ಆಗಲಿ, ದೇ ವಿಲ್ ನೆವರ್ ಶೇರ್ ದೇರ್ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ. ಸುಮ್ನೆ ಊಹೆ ಮಾಡ್ಕೊಂಡು ಕೆಲವೊಂದನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡಿದ್ವಿ, ಅದರ ರೀತಿ ಫಾಲೋ ಮಾಡಿದ್ರೆ ಈ ತರ ಆಗ್ಬಹುದು ಅನ್ನೋ ತರ ಇದೆ. ಸೊ ನೋ ಬಡಿ ನೋಸ್ ಫೇಸ್ಬುಕ್ ಆಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ, ಇನ್ಸ್ಟಾಗ್ರಾಮ್ ರೀಲ್ ಹೆಂಗ್ ವರ್ಕ್ ಆಗುತ್ತೆ. ಇಲ್ಲ, ಎಲ್ಲರೂ ಕೂಡ ಒಂದು ಪರ್ಸೆಪ್ಷನ್ ಅಲ್ಲಿ ಎಲ್ಲರೂ ಕೂಡ ಒಂದು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಬಿಲ್ಡ್ ಮಾಡಿದಂತಹ ಒಂದು ಮೆಥಡ್ಸ್ ಗಳನ್ನ ನಾವು ಈಗ ಫಾಲೋ ಮಾಡೋದು. ಸೊ ಮೆಥಡ್ಸ್ ಗಳಿದಾವೆ, ಸೊ ಅವುಗಳನ್ನ ಫಾಲೋ ಮಾಡ್ತಾ ಮೇ ಬಿ ಯು ಕ್ಯಾನ್ ಮೀಟ್ ಆಲ್ ಯೋರ್ ರಿಕ್ವೈರ್ಮೆಂಟ್ಸ್. ಅಂಡ್ ಆಲ್ವೇಸ್ ಡಿಫೈನ್ ಯೋರ್ ಗೋಲ್ಸ್. ನಿಮ್ಮ ಗೋಲ್ಸ್ ಅನ್ನ ಗೊತ್ತಿರಲಿ ನಿಮ್ಗೆ, ನೀವು ಏನಕ್ಕೆ ಮಾಡ್ತಿದೀವಿ, ಯಾವ ಕ್ಯಾಂಪೇನ್ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ, ಆಲ್ ದಿಸ್ ಮಾರ್ಕೆಟಿಂಗ್ ಥಿಂಗ್ಸ್ ಯು ನೀಡ್ ಟು ಬಿ ಅವೇರ್ ಆಫ್ ಇಟ್. ಕ್ಯಾಂಪೇನ್ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತಲ್ಲ, ಅದರ ಔಟ್ಕಮ್ ಕೂಡ ಯೋಚನೆ ಮಾಡಬೇಕು. ಯಾಕೆ ವರ್ಕ್ ಆಗ್ತಿಲ್ಲ, ಏನಕ್ಕೆ ವರ್ಕ್ ಮಾಡಬೇಕು, ಯಾವ ರೀತಿ ನಾನು ಅದನ್ನ ಸ್ಟ್ರಾಟಜೈಸ್ ಮಾಡಬೇಕು, ಆಪ್ಟಿಮೈಸ್ ಮಾಡಬೇಕು, ಸುಮಾರು ವಿಷಯಗಳಿದಾವೆ. ಇವೆಲ್ಲವೂ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಕೆಲವೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಆಗುವಂತ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಕ್ಕಾಗೋದು. ಹೋಪ್ ಸೊ 2023 ಅಂತಲ್ಲ, ಯಾವುದೇ ಇಯರ್ ಬನ್ನಿ, ಇಫ್ ಯು ವಾಂಟ್ ಟು ಬಿ ಅ ಡಿಜಿಟಲ್ ಮಾರ್ಕೆಟರ್ ಯು ನೀಡ್ ಟು ಹ್ಯಾವ್ ಆಲ್ ದಿಸ್ ಸಾಫ್ಟ್ ಸ್ಕಿಲ್ ಅಪಾರ್ಟ್ ಫ್ರಮ್ ದ ಹಾರ್ಡ್ ಸ್ಕಿಲ್ ಆಫ್ ವಾಟ್ ಎವರ್ ದ ಕೋರ್ಸಸ್. ಅದು ಬಿಟ್ಟು ಇದೆಲ್ಲವೂ ನಿಮ್ಮ ಸಾಫ್ಟ್ ಸ್ಕಿಲ್ ಅಲ್ಲಿ ಇರಬೇಕು. ಇಷ್ಟೆಲ್ಲ ನಿಮ್ಗೆ ಇತ್ತು ಅನ್ಕೊಳ್ಳಿ, ನಿಮ್ಮನ್ನ ಕಣ್ಣು ಮುಚ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಲ್ಲಿ ಕೆಲಸ ಸಿಗುತ್ತೆ. ಅಂಡ್ ಆಲ್ಸೋ ಯು ಕ್ಯಾನ್ ಶೈನ್ wherever you go. Alright, so I hope this video is useful for you. If it is yes, please subscribe and like my channel. If not, please see my other playlist. You might like other videos as well. Okay, so ನನ್ನ ಪ್ಲೇಲಿಸ್ಟ್ ಹೋಗಿ ಸುಮಾರು ಪ್ಲೇಲಿಸ್ಟ್ ಗಳಲ್ಲಿ ಸುಮಾರು ವಿಡಿಯೋಸ್ ಗಳಿದ್ದಾವೆ. ಸೊ ಅದೆಲ್ಲ ನೋಡಿ, ಸೊ ನಿಮಗೆ ಇಷ್ಟ ಆಗ್ಬೋದು. ಆಲ್ರೈಟ್, ಇದೇ ತರ ಸುಮಾರು ವಿಡಿಯೋಸ್ ಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಅಂಡ್